ಅರ್ಜುನ, ಕಿಂಗ್ ಅರ್ಜುನ, ನಾಡಹಬ್ಬ ದಸರಾದ ಮಾಜಿ ಕ್ಯಾಪ್ಟನ್, ಪ್ರಾಣಿ ಪ್ರಿಯರ ಪಾಲಿನ ಮೋಸ್ಟ್ ಫೇವರೇಟ್ ಆನೆ. ಅರ್ಜುನನ ತಾಕತ್ತು, ಅರ್ಜುನನ ಚಾಣಾಕ್ಷತೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಯಾವ ಆನೆಗೂ ಇರಲಿಕ್ಕಿಲ್ಲ. ದಸರಾ ಆನೆ ಅರ್ಜುನನ ಮೈಕಟ್ಟು, ಅಗಲವಾದ ಹಣೆ ನೋಡಿದ ಎಂಥವರು ಕೂಡ ಒಂದು ಕ್ಷಣ ವಾಹ್ ಎಂತಹ ಕಟ್ಟುಮಸ್ತಾದ ದೇಹ ಅಂತಿದ್ರು. ಅರ್ಜುನನ ಹವಾ ನೋಡಿ ಹಲವರು ಹುಬ್ಬೇರಿಸ್ತಿದ್ರು. ವರ್ಷಗಳಿಂದ ಅರ್ಜುನನ ಕೀರ್ತಿ ಪತಾಕೆ ದಸರಾದಲ್ಲಿ ರಾರಾಜಿಸುತ್ತಿತ್ತು. ಕಳೆದ ಹಲವಾರು ದಿನಗಳಿಂದ ಅರಮನೆ ಆವರಣದಲ್ಲಿ ಬೀಡು ಬಿಟ್ಟಿರುವಂತಹ ಆನೆಗಳ ನಡುವೆ ಅರ್ಜುನನ ಒಂದು ಅನುಪಸ್ಥಿತಿ ಇಲ್ಲಿ ಸಾಕಷ್ಟು ಕಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅರ್ಜುನ ಈ ಹಿಂದೆ ಸಾಕಷ್ಟು ಬಾರಿ ಅಂಬಾರಿಯನ್ನು ಹೊತ್ತು ಸಾಗಿದ್ದ. ಕಳೆದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯ ಸಂದರ್ಭದಲ್ಲಿ ನಿಶಾನೆ ಆನೆಯಾಗಿ ಸಾಗುವ ಮುಖಾಂತರ ಮೆರವಣಿಗೆಯನ್ನ ಲೀಡ್ ಮಾಡಿದ್ದ. ಆದರೆ ಆನೆ ಸೆರೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅರ್ಜುನ ಗಾಯಗೊಂಡು ನಿಧನರಾದ ಕಾರಣದಿಂದಾಗಿ ಈಗ ಅರಣ್ಯ ಇಲಾಖೆಗಿರ್ಬೋದು, ಮೈಸೂರು ದಸರಾ ಮಹೋತ್ಸವಕ್ಕೆ ಹೇಳ್ಬೋದು, ತುಂಬಲಾರದ ನಷ್ಟ ಆಗಿದೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅರ್ಜುನನ ನೆನಪು ಇಲ್ಲಿ ಕಾಡ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಕಳೆದ ವರ್ಷ ಯಾರ ಕೆಟ್ಟ ಕಣ್ಣು ಬಿತ್ತೋ ಅರ್ಜುನ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದ. ಅರ್ಜುನ ನಮ್ಮನ್ನೆಲ್ಲ ಅಗಲಿ ಹೋದ್ರೂ ಆತನ ನೆನಪು ಮಾತ್ರ ಯಾರನ್ನು ಬಿಟ್ಟು ಹೋಗ್ತಿಲ್ಲ. ಪ್ರಸಕ್ತ ಸಾಲಿನ ದಸರೆಯಲ್ಲೂ ಅರ್ಜುನನ ನೆನಪು ಬಿಟ್ಟು ಬಿಡದೆ ಎಲ್ಲರನ್ನ ಕಾಡ್ತಿದೆ. ಇನ್ನು ಅರ್ಜುನ ಪ್ರತಿ ವರ್ಷದ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಬೀಡು ಬಿಡ್ತಾ ಇದ್ದ. ಇಲ್ಲಿ ನಿಂತ್ಕೊಂಡು ಎಲ್ಲವನ್ನು ಆಗುವಗಳನ್ನ ನೋಡ್ಕೊಳ್ಳುವ ಮುಖಾಂತರ ತನ್ನ ಒಡನಾಡಿಗಳಾಗಿದ್ದಂತಹ ಇತರ ಆನೆಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದ್ರಲ್ಲೂ ಕೂಡ ಅರ್ಜುನ ನಿರತ್ನ ಆಗಿರ್ತಿದ್ದ. ಇನ್ನು ಅರ್ಜುನ ವಾಸ್ತವ್ಯ ಹೂಡ್ತಾ ಇದ್ದಂತ ಈ ಸ್ಥಳದಲ್ಲಿ ಈ ಬಾರಿ ಭೀಮಾ ಇಲ್ಲಿ ವಾಸ್ತವ್ಯ ಹೂಡಿದೆ ಅಂತ ಹೇಳ್ಬೋದು. ಭೀಮಾ ಮತ್ತು ಅರ್ಜುನನು ಕೂಡ ಕಳೆದ ಬಾರಿ ರೀತಿ ಅಕ್ಕಪಕ್ಕದಲ್ಲೇ ಇರ್ತಿದ್ರು. ಇನ್ನು ಅರ್ಜುನ ಇರುವಂತ ಸ್ಥಳದಲ್ಲಿ ಈ ಬಾರಿ ಭೀಮಾ ವಾಸ್ತವ್ಯ ಹೂಡಿದ್ರು ಕೂಡ ಅರ್ಜುನ ಇಲ್ವಲ್ಲ ಅನ್ನೋದು ಸಾಕಷ್ಟು ಕಾಡುತ್ತೆ. ದಸರಾ ಗಜಪಡೆಯಲ್ಲಿ ಈ ಬಾರಿ ಮಾಜಿ ಕ್ಯಾಪ್ಟನ್ ಅರ್ಜುನ ಇಲ್ಲದಿರುವುದು ಒಂದು ರೀತಿಯ ನಿರ್ವಾತ ಸೃಷ್ಟಿಯಾದಂತಿದೆ. ಹಲವು ಬಾರಿ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗಿದ್ದ ಅರ್ಜುನ 60 ವರ್ಷ ತುಂಬಿದ ಬಳಿಕ ಅಂಬಾರಿ ಹೊರುವ ಹೊಣೆಗಾರಿಕೆಯಿಂದ ದೂರವಾಗಿದ್ದ. ನಂತರದ ದಸರಾದಲ್ಲಿ ನಿಶಾನೆ ಆನೆಯಾಗಿ ಭಾಗಿಯಾಗುವ ಮೂಲಕ ಜಂಬೂ ಸವಾರಿ ಮೆರವಣಿಗೆ ಮುನ್ನಡೆಸುತ್ತಿದ್ದ. ಕಳೆದ ವರ್ಷದ ದಸರಾ ಮಹೋತ್ಸವದಲ್ಲಿಯೂ ಕೂಡ ನಿಶಾನೆ ಆನೆಯಾಗಿ ಪಾಲ್ಗೊಂಡು ತನಗೆ ವಹಿಸಿದ್ದ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ದ ಅರ್ಜುನ ಅಷ್ಟರ ಮಟ್ಟಿಗೆ ಎಲ್ಲರ ಜನರ ಅಚ್ಚುಮೆಚ್ಚಿನ ಆನೆಯಾಗಿತ್ತು. ಅರ್ಜುನ ಇನ್ನಿಲ್ಲದೆ ಆಗಿರೋದು ಸಂಪೂರ್ಣ ರೀತಿ ಆತನ ಅಭಿಮಾನಿಗಳಿಗೂ, ಯಾಕಂದ್ರೆ ಪ್ರಾಣಿಗಳಿಗೂ ಕೂಡ ಅಭಿಮಾನಿಗಳು ಇರ್ತಾರೆ ಅನ್ನೋದು ಅರ್ಜುನ ನಿಧನ ಆದಂತ ಸಂದರ್ಭದಲ್ಲಿ ಹೊರಬೀಳ್ಕೊಂಡು. ಆದರೆ ಈ ಬಾರಿ ಅರ್ಜುನನ ನೆನಪು ಆನೆ ಪ್ರಿಯರಲ್ಲಿ ಕಾಡ್ತಿದ್ದು ಎಲ್ಲೆಲ್ಲೂ ಮೌನ ಆವರಿಸಿದೆ. ನೆಚ್ಚಿನ ಆನೆ ನೆನೆದು ಹಲವರು ಮೌನಕ್ಕೆ ಜಾರಿದ್ದಾರೆ. ಅರಮನೆ ಆವರಣದಲ್ಲಿ ಪ್ರತಿ ವರ್ಷ ಅರ್ಜುನ ವಾಸ್ತವ್ಯ ಹೂಡುತ್ತಿದ್ದ ಸ್ಥಳದಲ್ಲಿ ಈ ಬಾರಿ ಭೀಮಾ ಆನೆ ವಾಸ್ತವ್ಯ ಹೂಡಿದೆ. ಅರ್ಜುನ ಇಲ್ಲದಿರುವುದನ್ನ ಅರಗಿಸಿಕೊಳ್ಳಲಾಗದ ಜನರು ಈಗಲೂ ಆತನ ಗತಕಾಲದ ನೆನಪುಗಳನ್ನ ಮೆಲುಕು ಹಾಕುವುದು ಸರ್ವೇ ಸಾಮಾನ್ಯವಾಗಿದೆ. ಅಷ್ಟರ ಮಟ್ಟಿಗೆ ಅರ್ಜುನನ ನಿಧನಾನಂತರವೂ ಆತನ ನೆನಪು ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ.